ಚಾಮರಾಜನಗರದ ಹನೂರು ಹತ್ತಿರ ಅರಣ್ಯ ಪ್ರದೇಶದಲ್ಲಿ 3 ಜನರನ್ನು ಕೊಂದು ಹತ್ಯೆ ಮಾಡಲಾಗಿದೆ. ಎನ್ಕೌಂಟರ್. ಈಗಾಗಲೇ ಅದು ಮರಣೋತ್ತರನೂ ಆಗೋಯ್ತು. ಅವ್ರಿಗೆ 15 ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟರು. ಇಷ್ಟೊತ್ತಿಗಾಗಲೇ ಅವರು ಸಮಾಧಿನೂ ಆಗೋಗಿರಬೇಕು. ಮುಗೀತು. ಯಾರಿಗೂ ಇದ್ರ ಬಗ್ಗೆ ಗಾಂಭೀರ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎನ್ಕೌಂಟರ್ ಕಾರಣ ಏನು? ಎನ್ಕೌಂಟರ್ ಇದು ಅಗಾಧವಾದಂಥ ಗಂಭೀರವಾದಂಥ ಪರಿಸ್ಥಿತಿ. ನಾನು ನೋಡ್ತಾ ಇದ್ದೀನಿ 2-3 ದಿವಸದಿಂದ ಏನಾದರೂ ಇದು ಬಹಳ ತೀವ್ರವಾಗಿ ಚರ್ಚೆ ಆಗುತ್ತಾ ಅಂಥೇಳಿ. ಇವತ್ತು ಮುಗಿದೇ ಹೋಯಿತು. ಸತ್ತಿರುವ ವ್ಯಕ್ತಿಗೆ MLA 10 ಲಕ್ಷ, ಸರ್ಕಾರ 5 ಲಕ್ಷ 15 ಲಕ್ಷ ಗುಂಡಿಟ್ಟು ಹೊಡೆದ. ಅವನ್ನ ಆರಾಮಾಗಿ ಅವನಿದ್ದಾನೆ ಹೊಡೆದವನು. ಇದನ್ನು ನಮ್ಮ ರಾಜ್ಯದಲ್ಲಿ ಮೇಧಾವಿಗಳಿದ್ದಾರೆ, ಪ್ರಬುದ್ಧರಿದ್ದಾರೆ, ವಕೀಲರುಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಬರಹಗಾರರಿದ್ದಾರೆ. ಯಾರೂ ಮಾತಾಡಲಿಲ್ಲ, ಯಾರೂ ಬಾಯಿ ಬಿಡಲಿಲ್ಲ. ಹೋಗಲಿ, ಜನಪ್ರತಿನಿಧಿಗಳು, ಶಾಸನಸಭೆ ಗೌರವ ಇದ್ದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಖಂಡನೆ ಮಾಡಬೇಕು. ಗೌರವ ಇದ್ದರೆ ನೇರವಾಗಿ ಮುಖ್ಯಮಂತ್ರಿನೇ ರಾಜೀನಾಮೆ ಕೊಡಬೇಕು. ಇದೇನು ಸಾಮಾನ್ಯ ಅಲ್ಲ, ಇದು ಸಾಮಾನ್ಯ ಅಲ್ಲವೇ ಅಲ್ಲ. ಇದು ಯಾರಿಗೂ ಇದು ಅರ್ಥನೇ ಆಗಲಿಲ್ಲ. ಆ ಜನನ ಎದುರಿಸಿದ್ರು, ಬೆದರಿಸಿದ್ರು, ಹೆಣ ತಗೊಡಿದ್ರು. ಮೈಸೂರಲ್ಲಿ ಏನು ಮಾಡಿದ್ರು, ಯಾವ ರೀತಿ ಮರಣೋತ್ತರ ಪರೀಕ್ಷೆ, ಯಾರು ಕೇಳಿದ್ರು, ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ಮಲ್ಲಿ ಶಾಸನಸಭೆ ನಡೀತಾ ಇದೆ. ಅದು ಯಾವನೋ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಸಂತೋಷ, ನಂದೇನು ವಿರೋಧ ಇಲ್ಲ. ಭಾಳ ಪ್ರಾಮುಖ್ಯವಾಗಿ ಇಡೀ ಸದನದಲ್ಲಿ ಎನ್ಕೌಂಟರ್ ಬಗ್ಗೆ ಭಾಳ ಗಂಭೀರವಾದಂಥ ಚರ್ಚೆ. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಹಿಟ್ಲರ್, ಸ್ಟಾಲಿನ್ ಆ ಕಾಲ, ಮಸಲೋನಿ ಅವ್ರ ಕಾಲದಲ್ಲಿ ನಡೆದಂಥ ಎನ್ಕೌಂಟರ್, ಆಂಧ್ರದಲ್ಲಿ ನಡೆದಂಥ ಎನ್ಕೌಂಟರ್, ಇದೆಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಗಂಭೀರವಾಗಿ ಹೇಳಬೇಕಾದಂಥ ಶಾಸನಸಭೆ ಒಂದು ರೀತಿ ಮೌಢ್ಯವಾಗಿದೆ. ಸತ್ತೋಗಿದ್ದಾರೆ. ಯಾರಿಗೂ ನಾಲ್ಗೆ ಇಲ್ಲ, ಯಾರಿಗೂ ಬಾಯಿ ಇಲ್ಲ, ಯಾರಿಗೂ ಕಣ್ಣಿಲ್ಲ. ಸುಮ್ಮನೆ ಅಸೆಂಬ್ಲಿಲಿ ದನ ಕಾಯಕ್ಕೆ ಹೋಗಿದ್ದಾರೆ. ಅಸೆಂಬ್ಲಿಯಲ್ಲ, ಅದು ದನದ ದೊಡ್ಡಿ. ಏನು ಮಾತಾಡಬೇಕು ಇವತ್ತು? ಇಡೀ ರಾಜ್ಯ ಎನ್ಕೌಂಟರ್ ವಿರುದ್ಧ ನಿಲ್ಲಬೇಕಾಗಿತ್ತು. ಇಡೀ ರಾಜ್ಯ. ಊಟ ಮಾಡೋರು ಊಟ ಮಾಡ್ತೀರಿ, ತಿರುಗಾಡೋರು ತಿರುಗಾಡ್ತೀರಿ, ಬಸ್ ಹೋಗೋರು ಬಸ್ ಹೋಗ್ತೀರಿ, ವಿಮಾನ ಹತ್ತೋರು ವಿಮಾನದ ಹತ್ತೀರಿ. ಏನಿದು? ಅಮಾಯಕರು 3 ಜನನ ಹೊಡೆದೇ ಹಾಕ್ಬಿಟ್ರಿ. ಹೆಂಗೆ ಹೊಡೆದ್ರಿ ಅವ್ರನ್ನ? ಯಾವ ರೀತಿ ಹೊಡೆದ್ರಿ? ಈ ದೇಶದ ಮಾನವ ಹಕ್ಕುಗಳವರು ಬರಲಿಲ್ಲ, ರಾಜ್ಯದ ಮಾನವ ಹಕ್ಕುಗಳವನು ಬರಲಿಲ್ಲ ಬೀದಿಗೆ. ಸತ್ತವರು 3 ಜನ ಸರ್ರಂತ
ಮೈಸೂರು ತಗೊಂಡೋದ್ರಿ. ಅಲ್ಲಿ ನೀವು ಏನು ಮಾಡಿದ್ರೋ ಗೊತ್ತಿಲ್ಲ. ಪಾಪದವ್ರ ಮನೆಯವರು ಗೋಳಾಟ ಮಾಡಿದ್ರು. ಮೊದಲನೇದು 10 ಲಕ್ಷ 5 ಲಕ್ಷ ಕೊಟ್ಟು ಅವನು ಸಮಾಧಾನ ಮಾಡೋದು ಇದೆಯಲ್ಲ, ಇಂಥ ಮಾನಿಗೆಟ್ ಕೆಲಸ ಇನ್ಯಾರು ಮಾಡಬಾರ್ದು. ಅಲ್ಲಿ MLA ಮೊದಲು ಅವನ್ನ ಅರೆಸ್ಟ್ ಮಾಡಬೇಕು. MLAನ 10 ಲಕ್ಷ ದುಡ್ಡಿದೆ ಅಂತ ಹೇಳಿ 10 ಲಕ್ಷ ಬಿಚ್ಚಿ ಕೊಟ್ಬಿಟ್ರೆ ಗತಿ ಏನು? ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾರು ಪ್ರಬುದ್ಧರು ಇದರ ಬಗ್ಗೆ ತೀವ್ರ ತಗೊಳ್ಳಿಲ್ಲ. ಬರೀ ಇದು ಚಾಮರಾಜನಗರ ಜಿಲ್ಲೆಗಲ್ಲ, ಇಡೀ ರಾಜ್ಯ, ಇಡೀ ರಾಷ್ಟ್ರ ಇದನ್ನು ಖಂಡನೆ ಮಾಡಬೇಕಾಗಿದೆ. ಎಲ್ಲೋಗಿದ್ರು ನಮ್ಮ ಬರಹಗಾರರು? ಎಂತೆಂಥ ಬರಹಗಾರರಿದ್ರು. ಕಂಪ್ಲೇಂಟ್ ಮುಚ್ಚೋಯ್ತು. ಎನ್ಕೌಂಟರ್ ಇದರ ಹಿನ್ನೆಲೆ ಹಿಟ್ಲರ್ ಕಾಲದಲ್ಲೂ ನಡೀಲಿಲ್ಲ ಈ ಥರ. ಇವನು ಯಾರು ಯಾವ ಗನ್ನಲ್ಲಿ ಹೊಡೆದ, ಗನ್ ಯಾವುದು, ಎಷ್ಟು ದೂರದಲ್ಲಿ ಹೊಡೆದ, ಹೆಂಗೆ ಹೊಡೆದ, ಎಷ್ಟು ಗುಂಡು ಅವನಿಗೋಯ್ತು, ಸ್ಟೇಷನ್ ಕರ್ಕೊಂಬಂದು ಹೊಡೆದ್ರ, ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದ್ರ, ರಾತ್ರಿ ಹೊಡೆದ್ರ, ಏನು ಜಿಂಕೆ ಮಾಂಸ ತರಲಿ. ಒಂದು ಪ್ರಾಣಿ, ನಿಜ ಪ್ರಾಣಿಯನ್ನು ಕೊಲ್ಲಬಾರ್ದು, ನಿಜ ಒಪ್ತೀನಿ. ಒಂದು ಪ್ರಾಣಿಗೆ ಒಬ್ಬ ಮನುಷ್ಯನನ್ನು ಗುಂಡಿಟ್ಟು ಕೊಲ್ಲದಿದೆಯಲ್ಲ, ಅದು ಒಳ್ಳೆಯದಲ್ಲ. ನಿಜ ಅವರು ಪ್ರಾಣಿ ವಧೆ ಮಾಡಿದ್ದಾರೆ, ಬಂಧನ ಮಾಡಿ ಜೀವಾವಧಿ ಶಿಕ್ಷೆ ಕೊಡಿ ಇಡೀ ಅವ್ರನ್ನ. ಆದರೆ ನೀವು ಎಲ್ಲಿ ಹೊಡೆದ್ರಿ ಅವ್ರಿಗೆ? ಯಾವ ರಸ್ತೆಯಲ್ಲಿ ಹೊಡೆದ್ರಿ? ಯಾವ ಹತ್ರ ಹೊಡೆದ್ರಿ? ಯಾವ ಜಾಗದಲ್ಲಿ ಹೊಡೆದ್ರಿ? ಯಾವ ಗುಂಡು ಎಲ್ಲಿಂದ ಬಂತು? ಇವೆಲ್ಲ ನಡಿಬೇಕಾಯ್ತು. ಯಾವುದು ನಡಿದೆ ಇವು ಇಲ್ಲಿಯೇ ನಿಂತೋಗಿದೆ. ಇದು ಪ್ರಜಾಪ್ರಭುತ್ವವಾದಿಗಳು. ಇದನ್ನು ನೀವು ರಾಜ್ಯ ಮತ್ತು ದೇಶ ಗಮನಿಸದೆ ಹೋದರೆ ಇನ್ಯಾವುದು ಉಳಿಯೋದಿಲ್ಲ. ಜನ ಶಾಸನಸಭೆಗೆ ನುಗ್ತಾರೆ, ಸರ್ಕಾರಕ್ಕೆ ನುಗ್ತಾರೆ. ಎಚ್ಚರ, ಭಾಳ ಗಂಭೀರವಾಗಿ. ನಾವು ಮುಂದಿನ ಶನಿವಾರ ಎನ್ಕೌಂಟರ್ ವಿವರಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ವಾಹನದಲ್ಲಿ ತೀವ್ರ ಪ್ರತಿಭಟನೆ ಕನ್ನಡ ಚಳವಳಿ ಪಕ್ಷ. ಇದು ಸಾಮಾನ್ಯ ಅಲ್ಲ ಇದನ್ನು ಭಾಳ ಗಂಭೀರವಾಗಿ ಚಿಂತನೆ ಮಾಡ. ನನ್ನ ಪ್ರಕಾರ DK ಶಿವಕುಮಾರ್ ನೀವೇನಾದ್ರು ತಿಳ್ಕೊಳ್ಳಿ, ಸುಮ್ಮನೆ ಬಡಬಡಾರೋದು ಬೇಡ. ರಾಜೀನಾಮೆ ಕೊಟ್ಟಿದ್ದರೆ ಅದಕ್ಕೆ ಭಾಳ ಗೌರವ ಶಕ್ತಿ ಬರ್ತಾಯಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.